ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಸಕ್ತ ವಿದ್ಯಮಾನಗಳನ್ನು ನಿಯಮಿತವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ಇಲ್ಲಿ ಮಾಡುತ್ತಿದ್ದೇವೆ. ನಮ್ಮ ಹೊಸ ಹೆಜ್ಜೆಗಳಿಗೆ, ಸಾಹಸಗಳಿಗೆ ನಿಮ್ಮ ಬೆಂಬಲ ಬೇಕು. ಸಲಹೆ ಸಹಕಾರಕ್ಕೆ ಮುಕ್ತ ಸ್ವಾಗತವಿದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ ತಾಲೂಕಾ ಸುಕ್ಷೇತ್ರ ಸಿಡಮಗಿರಿ ಗ್ರಾಮ ವೀರಭದ್ರೇಶ್ವರ ದೇವಾಲಯ ಭಾದ್ರಪದ ಮಾಸದ ಮೊದಲನೇ ಮಂಗಳವಾರ ಶ್ರೀ ವೀರಭದ್ರೇಶ್ವರರ ಉದ್ಭವ ದಿನೋತ್ಸವದ ಪ್ರಯುಕ್ತವಾಗಿ ಸೋಮವಾರ ದಿವಸ ಶ್ರೀ ವೀರಭದ್ರೇಶ್ವರರ ಶ್ರಾವಣ ಮಾಸದ ಭಜನಾ ಕಾಂಡ, ಮರುದಿವಸವೇ ಭಾದ್ರಪದ ಮಾಸದ ಮಂಗಳವಾರ ವೀರಭದ್ರೇಶ್ವರರ ಪಾಲ್ಯೋತ್ಸವ ಕಾರ್ಯಕ್ರಮ, ಸಿಡಮಗಿರಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರರ ಬೆಳ್ಳಿ ಪಾಲ್ಯೋತ್ಸವ ಕಾರ್ಯಕ್ರಮ, ಗ್ರಾಮದ ಎಲ್ಲ ಸದ್ಭಕ್ತರು, ಗುರು ಹಿರಿಯರು, ಎಲ್ಲ ಭಜನಾ ಸಂಘದವರು, ವಾದ್ಯ ಡೊಳ್ಳು, ಹಲಿಗಿ, ಬಾಜಿ, ಬೇಂಡ ಎಲ್ಲ ವಾದ್ಯ ವೈಭವದವರೊಂದಿಗೆ ಸಿಡಮಗಿರಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರರ ಶ್ರಾವಣ ಮಾಸ ಭಜನಾ ಮುಕ್ತಾಯ ಸಮಾರಂಭ, ಅಶ್ವಿನ ಮಾಸ ದಸರಾ ಸಿಡಮಗಿರಿ ಗ್ರಾಮದಲ್ಲಿ ದಸರಾ ದೇವಿ ಕಾರ್ಯಕ್ರಮಕ್ಕೂ ಬನ್ನಿ ಮುಡಿಬೇಕಾದ್ರ ಮುಂದೆ 1 ಕಿಲೋಮೀಟರ್ ದೂರದಲ್ಲಿ ಬನ್ನಿ ಮಾಂಕಳಿ ಕಟ್ಟಿ ಮರ ವೃಕ್ಷ ಇರುತ್ತದೆ. ಅಲ್ಲಿ ಶ್ರೀ ವೀರಭದ್ರೇಶ್ವರರು ಸಿಡಮಗಿರಿ ಗ್ರಾಮದ ಎಲ್ಲ ಸದ್ಭಕ್ತರು, ಎಲ್ಲ ಛಾದದವರು, ಗುರು ಹಿರಿಯರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಆಡಳಿತ ಮಾಡಿ ಎಲ್ಲ ಮುಂದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ವೀರಭದ್ರೇಶ್ವರ ದೇವಾಲಯದಲ್ಲಿ ಭದ್ರಕಾಳಿ ಔಕಾಳಮ್ಮ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ತಿಕ ಮಾಸದ ಕಾರ್ತಿಕ ದೀಪೋತ್ಸವ, ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಚಂಪಾ ಷಷ್ಠಿ ಮಿತಿಗೆ ಶ್ರೀ ವೀರಭದ್ರೇಶ್ವರರ ಅಗ್ಗಿ ಜಾತ್ರಾ ಮಹೋತ್ಸವ. ಕರ್ನಾಟಕ ರಾಜ್ಯದಲ್ಲಿಯೇ ಸಿಡಮಗಿರಿ ವೀರಭದ್ರೇಶ್ವರರ ಬಹಳ ಅದ್ದೂರಿಯಿಂದ ಚಟ್ಟಿ ಜಾತ್ರಾ ಅಂದ್ರೆ ಬಹಳ ಖ್ಯಾತಿ ಪಡೆದಂತ ಜಾತ್ರೆ ಸಿಡಮಗಿರಿ ವೀರಭದ್ರೇಶ್ವರ ಅಗ್ಗಿ ವೀರಭದ್ರ ಶಕ್ತಿ ಪ್ರದರ್ಶನದ ಜಾತ್ರಾ. ಸಾವಿರಾರು ಪುರಂತರು, ಕುಂಭ ಕಳಸದವರು, ಪಲ್ಲಕ್ಕೋತ್ಸವ, ಪಲ್ಲಕ್ಕಿ ಸಮೇತವಾಗಿ ಶ್ರೀ ವೀರಭದ್ರೇಶ್ವರನ ಅಗ್ಗಿ. ತದನಂತರ ಎಲ್ಲಾ ಪುರವಂತರು ಮದ್ರಿಸಿ ಕಾರ್ಯಕ್ರಮ, ಬಾಜಿ, ಸಂಬಳ. ಮರುದಿವಸ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ವೀರಭದ್ರೇಶ್ವರರಿಗೆ ಜಾತ್ರಾ ಮಹೋತ್ಸವ ಮಂಗಲ ಕಾರ್ಯಕ್ರಮ ನಡೆದು ಬರುತ್ತಾ ಇದೆ. ಅಗ್ಗಿ ನಡೆಯುವಾಗ ಚಟ್ಟಿ ಅಮಾವಾಸ್ಯೆ ಆದ ನಂತರನೇ, ಚಟ್ಟಿ ಅಮಾವಾಸ್ಯೆ ದಿನವೇ ಅಗ್ಗಿ ತೆರೆ ಕಟ್ಟಿಗೆ, ಒಂದೇ ಕಟ್ಟಿಗೆ, ಒಂದೇ ಜಾತಿಯ ಒಂದೇ ನಮೂನೆಯ ಕಟ್ಟಿಗೆ ಅಗ್ಗಿಗೆ ತಂದು ಅಗ್ಗಿ ಕುಂಡದಲ್ಲಿ ತುಂಡರಿಸಿ ತುಂಬಿ ಪಟ್ಟದ ಪುರವಂತರಿಂದ ಇನ್ನಿತರ ಎಲ್ಲ ಸದ್ಭಕ್ತರು, ಛಾದದವರು, ಹಲಿಗೆ, ಬಾದ, ಡೊಳ್ಳು ವೈಭವರೆಲ್ಲರೂ ಕೂಡಿಕೊಂಡು ಅಗ್ಗಿ ಪುಡು ಕಾರ್ಯಕ್ರಮ ನಡೆಸಿ ಬೆಳಗಿನವರೆಗೆ ಅಗ್ಗಿ ಉರಿದು ಮಧ್ಯರಾತ್ರಿ 1 ಗಂಟೆಗೆ ಅಗ್ಗಿ ಕಟ್ಟಿಗೆ ಎಲ್ಲ ಉರಿದು ಮದನವಾಗಿ ಮುಂದೆ 2 ಗಂಟೆಗೆ ಅಗ್ಗಿ ಪ್ರವೇಶ. ಪಟ್ಟದ ಪುರವಂತರು, ಇನ್ನಿತರ ಎಲ್ಲ ಪುರವಂತರು, ಭಕ್ತಾದಿಗಳು, ಕುಂಭ ಕಳಸದವರು, ಎಲ್ಲ ವಾದ್ಯ ವೈಭವದವರು ಎಲ್ಲರೂ ಒಗ್ಗೂಡಿ ಶ್ರೀ ವೀರಭದ್ರೇಶ್ವರ ಅಗ್ಗಿ ಹಾಯುವ ಕಾರ್ಯಕ್ರಮ ಬೆಳಗಿನವರೆಗೆ ನಡೆದು ತದನಂತರ ಮಜ್ಲಿಸಿ ಕಾರ್ಯಕ್ರಮ, ಮಂಗಳ ಆರತಿ ಕಾರ್ಯಕ್ರಮ ನಡೆದು ಬರುತ್ತಾ ಇದೆ. ಮಕರ ಸಂಕ್ರಮಣದಂದು ಶ್ರೀ ವೀರಭದ್ರೇಶ್ವರರು ಸಂಕ್ರಮಣೆ ನಿಮಿತ್ತವಾಗಿ ಗ್ರಾಮದ ಎಲ್ಲ ರೈತಾಪಿ ವರ್ಗದವರು, ಸದ್ಭಕ್ತರು, ಗುರು ಹಿರಿಯರು, ಪಟ್ಟದ ಪುರವಂತರು ಹಲಿಗಿ, ಬಾಜಿ, ಡೊಳ್ಳು, ಬೇಂಡ್ ಸಮೇತವಾಗಿ ಭೀಮಾ ತೀರಕ್ಕೆ ಹೋಗಿ ಅಲ್ಲಿ ಭೀಮಾ ತೀರದಲ್ಲಿ ಮಕರ ಸಂಕ್ರಮಣದ ಉತ್ಸವ ಕಾರ್ಯಕ್ರಮವನ್ನು ನಡೆಸಿ ಮತ್ತೆ ಬೆಳ್ಳಿ ಪಲ್ಲಕ್ಕಿ ಮುಖಾಂತರ ಸಿಡಮಗಿರಿ ಗ್ರಾಮಕ್ಕೆ ವೀರಭದ್ರೇಶ್ವರರು ಬರುತ್ತಾ ಇದ್ದಾರೆ. ತದನಂತರ ಮುಂದೆ ದವನದ ಹುಣ್ಣಿಮೆ ರಥೋತ್ಸವ ಜಾತ್ರಾ, ಶ್ರೀ ವೀರಭದ್ರೇಶ್ವರರ ದವನದ ಹುಣ್ಣಿಮೆಯ ರಥೋತ್ಸವ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ 5 ದಿನಗಳ ಹಿಂದಗಡೆ 9 ದಿನಗಳ ಪರ್ಯಂತರವಾಗಿ ಶ್ರೀ ವೀರಭದ್ರೇಶ್ವರರ ಚರಿತ್ರೆ ಪುರಾಣ ಕಾರ್ಯಕ್ರಮ ನಡೆದು ಬರುತ್ತಾ ಇದೆ. ಪುರಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 10ನೇ ದಿನಕ್ಕೆ ಶ್ರೀ ವೀರಭದ್ರೇಶ್ವರರ ರಥೋತ್ಸವ ಕಾರ್ಯಕ್ರಮ. ರಥೋತ್ಸವ ಲಕ್ಷ ದೀಪೋತ್ಸವ, ಸಾಯಂಕಾಲ 6 ಗಂಟೆಗೆ ಲಕ್ಷ ದೀಪೋತ್ಸವ. ಪೀಠಾಧಿಪತಿಗಳಾಗಿರುವಂಥ ಮಾಂತೇಶ್ವರ ಮಠದ ಸಿದ್ದರಾಮ ಶಿವಾಚಾರ್ಯರು
ವೀರಮಾನ್ ಶಿವಾಚಾರ್ಯರು ಇವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಜಾತ್ರಾ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಕಾರ್ಯಕ್ರಮ 7 ಗಂಟೆಗೆ ನಡೆದು ಬಂದು ಈ ರೀತಿಯಾಗಿ ಶ್ರೀ ವೀರಭದ್ರೇಶ್ವರರ ತ್ರಿಕಾಲ ಪೂಜೆ, ತ್ರಿಕಾಲ ಅಭಿಷೇಕ ಚಿಣಿಮಿಗಿರಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರನ ಭಕ್ತ ಬಳಗದವರಿಂದ ಒಳ್ಳೆ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ನಡೆದು ಬರುತ್ತಾ ಇವೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಹೊಸ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.